ಪ್ರತಿಯೊಂದು ಇನ್ಸಿಡೆಂಟ್ ಬಗ್ಗೆ ನಾವು FIR ಮಾಡಿದ್ದೀವಿ. ಎವಿಡೆನ್ಸ್ ಆಧಾರದ ಮೇಲೆ ನಾವು ಅರೆಸ್ಟ್ ಕೂಡ ಮಾಡಿದ್ದೇವೆ. ಯಾರ್ಯಾರ ವಿರುದ್ಧ ಏನೇನು ಎವಿಡೆನ್ಸ್ ಸಿಕ್ಕಿದೆ ನಾವು ಎವಿಡೆನ್ಸ್ ಡಿಸ್ಕ್ಲೋಸ್ ಮಾಡಿ ಅವರಿಗೆ ಅರೆಸ್ಟ್ ಮಾಡಿದ್ದೀವಿ. ಇನ್ನೂ ಕೆಲವು ಜನ ವಿರುದ್ಧ ನಮ್ಮ ಹತ್ರ ಎವಿಡೆನ್ಸ್ ಇದೆ, ನಾವು ಇನ್ವೆಸ್ಟಿಗೇಷನ್ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಯಾರ ವಿರುದ್ಧ ಏನು ಎವಿಡೆನ್ಸ್ ಸಿಗುತ್ತೆ ಪಕ್ಕ ಅವ್ರ ವಿರುದ್ಧ ನಾವು ಆಕ್ಷನ್ ತಗೋತೀವಿ. ಅದು ಯಾವುದೇ ಸಮುದಾಯ ಇರಲಿ, ಯಾವುದೇ ಧರ್ಮ ಇರಲಿ, ಎವಿಡೆನ್ಸ್ ಬೇಸ್ ನಾವು ಇನ್ವೆಸ್ಟಿಗೇಷನ್ ನೀಟಾಗಿ ಮಾಡ್ತಾ ಇದ್ದೀವಿ. ಇನ್ನೊಂದು ಇಂಪಾರ್ಟೆಂಟ್ ಮಾಹಿತಿ, ಲಾಸ್ಟ್ 3 days ಅಲ್ಲಿ ಬಾಗಲಕೋಟೆಯಲ್ಲಿ ಈ ಇನ್ಸಿಡೆಂಟ್ ಆದ ನಂತರ, ಒರಿಜಿನಲ್ ಇನ್ಸಿಡೆಂಟ್ ಆದ ನಂತರ ಯಾವುದೂ ಘಟನೆ ಆಗಿಲ್ಲ. ಅದಕ್ಕೆ ನಾವು ಜಿಲ್ಲಾಧಿಕಾರಿ ಮುಖಾಂತರ AC ಮುಖಾಂತರ ನವನಗರಲ್ಲಿ 163 ಏನ್ ನಾವು 144 ಹಳೆ 144 CRPC ಆರ್ಡರ್ ಏನಿದೆ ಅದು ಲಿಫ್ಟ್ ಮಾಡಕ್ಕೆ ನಾವು ಈಗಾಗಲೇ ತೀರ್ಮಾನ ಮಾಡಿದ್ದೀವಿ. ಈಗಾಗಲೇ ತಕ್ಷಣಕ್ಕೆ ಆಲ್ಮೋಸ್ಟ್ ಜಾರಿ ಆಗದಂತ 163 ನವನಗರ್ ಏರಿಯಾ ಅಲ್ಲಿ ಇಲ್ಲ. ಆದ್ರೆ ಬಾಗಲಕೋಟೆ ಟೌನ್ ಲಿಮಿಟ್ ಅಲ್ಲಿ ನಾವು ಇನ್ನೂ 5 ದಿವಸ 163 ಆರ್ಡರ್ 144 CRPC ಆರ್ಡರ್ ಕಂಟಿನ್ಯೂ ಮಾಡ್ತಾ ಇದೀವಿ 28ನೇ ತಾರೀಕು ತನಕ.